ಒಂದು ಇತಿಹಾಸ ಇದ್ರೆ ನಮ್ಮ ಜಿಲ್ಲೆಗೆ ಒಂದು ಇತಿಹಾಸ ಇದೆ. ನಮ್ಮ ಜಿಲ್ಲೆಯಲ್ಲಿ 5 ಜನ CMಗಳನ್ನ ಕೊಟ್ಟಿದ್ದೀವಿ, ಒಬ್ಬರನ್ನ PM ಕೊಟ್ಟಿದ್ದೀವಿ. ಆದ್ರೂ ಇಷ್ಟು ರಾಜಕೀಯ ಇತಿಹಾಸ ಇರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಯಾವುದೇ ಒಂದು ಜಾತಿ ಸಂಘರ್ಷ ಆಗಲಿ, ಧರ್ಮ ಸಂಘರ್ಷ ಆಗಲಿ, ಅಥವಾ ರಾಜಕಾರಣಿಗಳು ಆ ಪಕ್ಷದವ್ರನ್ನ ಈ ಪಕ್ಷದವ್ರಿಗೆ ಎತ್ಕಟ್ಟೋದಾಗ್ಲಿ, ಈ ಪಕ್ಷದವ್ರನ್ನ ಆ ಪಕ್ಷದ ಎತ್ಕಟ್ಟಿ ಕಾರ್ಯಕರ್ತರುಗಳಿಗೆ ಹಿಂಸೆ ಕೊಡೋದಾಗ್ಲಿ, ಲೀಡರ್ಗಳಿಗೆ ಹಿಂಸೆ ಕೊಡೋದಾಗ್ಲಿ, ಜನಸಾಮಾನ್ಯರಿಗೆ ಹಿಂಸೆ ಕೊಡೋದಾಗ್ಲಿ ಇದುವರೆಗೂ ನಾನು ಕಂಡಂಗೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಡೆದಿಲ್ಲ. 138 ಜನ MLA ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಅವ್ರದೇ ಆದ ಒಂದು ವಿಚಾರಗಳನ್ನ ಟ್ರೈನಿಂಗ್ ಕೊಡ್ತಾರೆ. ಎಲ್ಲ ಪಾರ್ಟಿಲೂ ಅದು ಕೊಡ್ತಾರೆ ರಾಷ್ಟ್ರೀಯ ಪಕ್ಷದಲ್ಲಿ. ಆಮೇಲೆ ಕಾಂಗ್ರೆಸ್ ಪಕ್ಷದವರು ಏನೇ ವಿಚಾರ ಮಾಡಬೇಕಾಗ್ಲಿ, ನಮ್ಮ ಏನು ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಬುಕ್ನ ಕೈಯಲ್ಲಿ ಹಿಡ್ಕೊಂಡೇ ಓಡಾಡ್ತಾರೆ. ನಾವು ಏನು ಈ ಕರ್ನಾಟಕದಲ್ಲಿ ವಾಸವಾಗಿದ್ದೀವಿ ಜನಸಾಮಾನ್ಯರು, ಮನೆ ಹತ್ತಿ ಉರಿದರೆ ನಿಲ್ಲಲೂಬಹುದು, ದರೆ ಎತ್ತಿ ಉರಿದರೆ ನಿಲ್ಲಲೂಬಹುದೇ. ಯಾಕೆ ಅಂದರೆ 3 ವರ್ಷ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು. 138 MLAಗಳವ್ರೆ. ಪ್ರದೀಪ್ ಈಶ್ವರ್ ಅವ್ರದ್ದು ನಾವು ನಡೆ ನೋಡಿರೆ ಇದು ಪಕ್ಷದ ಆಂತರಿಕವಾಗಿ ಇವ್ರನ್ನೆಲ್ಲ ಪ್ರಿಪೇರ್ ಮಾಡಿ ಈ ಥರ ಮಾಡ್ತಾವ್ರ ಸಮಾಜಕ್ಕೆ, ಅಥವಾ ಜನಸಾಮಾನ್ಯರು ನಾವು ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಥರ ಜೀವನ ಮಾಡಬೇಕು. ಯಾಕೆಂದರೆ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಪ್ರಜೆನೇ ಪ್ರಭು, ಇಲ್ಲಿ ಪ್ರಜಾಪ್ರತಿನಿಧಿ ಪ್ರಜೆಗಳಿಂದ ಸೇವಕ. ಅವನು ಪ್ರಜಾಪ್ರತಿನಿಧಿ ಪ್ರಜೆಗಳ ಸೇವಕ. ಒಬ್ಬ MLA ಅಂದರೆ ನಾನು ತಿಳ್ಕೊಂಡಂಗೆ ಅವರು ಏನು ಆ ಕ್ಷೇತ್ರದ ಜನರ ಕಷ್ಟ ಸುಖಗಳು, ಅಭಿವೃದ್ಧಿ ಕೆಲಸಗಳು ವಿಚಾರವಾಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಸೆಷನ್ನಲ್ಲಿ ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳು, ಸಂಬಂಧಪಟ್ಟ ಅಧಿಕಾರಿಗಳ ಮುಖೇನ ಸಮಸ್ಯೆನ ಪರಿಹಾರ ಮಾಡೋಕ್ಕೆ ಅಲ್ಲಿ ಅವರ ಕಾರ್ಯರೂಪನ ರಚಿಸ್ಕೊಂಡು ನಮ್ಮ ಜನಸಾಮಾನ್ಯರಿಗೆ ಅನುಕೂಲವಾಗಿರಬೇಕು ಅನ್ನೋದೇ ನಮ್ಮ ವಿಚಾರ. ಆದರೆ ಪ್ರದೀಪ್ ಈಶ್ವರರು ನಾನು 3-4 ಸಲ ನೋಡಿದೆ, ಮೀಡಿಯಾದಲ್ಲಿ ನೋಡಿದೆ, ಪ್ರಿಂಟಿಂಗ್ ಮೀಡಿಯಾದಲ್ಲಿ ಓದಿದೆ, ಕೇಳಿದೆ, ಎಲ್ಲ ಮಾಡಿದ್ದೀವಿ. ಅವ್ರ ನಡೆ ಒಬ್ಬ ಶಾಸಕರ ಆ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥ ನಡೆ ಇದು ಅನ್ನಿಸ್ತದೆ. ಇದೇ ರೀತಿ ಇವ್ರು ಮಾಡ್ದಂಗೆನೆ ಕಾಂಗ್ರೆಸ್ MLAಗಳು ಬೇರೆಯವರು ಇದೇ ರೀತಿ ಮಾಡಿದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಲ್ಲಿನ ಜನಸಾಮಾನ್ಯರುಗಳು ಯಾವ ಮಟ್ಟಕ್ಕೆ ನಡ್ಕೊಬೋದು, ಜನಸಾಮಾನ್ಯರು ಯಾವ ಥರ ಜೀವನ ಮಾಡ್ಬೋದು ಅನ್ನೋಕ್ಕೆ ಕೆಲವು ಕ್ವಶನ್ಗಳನ್ನ ನಾವು ಪ್ರದೀಪ್ ಈಶ್ವರ್ಗೆ ಕೇಳಬೇಕು, ನಿಮ್ಮ ಮೀಡಿಯಾ ಮುಖೇನ ಕೇಳಬೇಕು ಅಂತ ನಾವಿವತ್ತು ಜನಸಾಮಾನ್ಯರಾಗಿ ಈ ಒಂದು ಸಂವಿಧಾನಾತ್ಮಕ ಪೌರತ್ವ ತಗೊಂಡಿರೋರು ನಾವು ಅವ್ರನ್ನ ಕೆಲವು ಕ್ವಶನ್ಗಳನ್ನ ಕೇಳಬೇಕು ಅಂತ ಮೀಡಿಯಾ ಮುಖೇನ ಅವ್ರಿಗೆ ಕಳಿಸ್ಬೇಕು ಅನ್ನೋದು ವಿಚಾರ ಇಟ್ಕೊಂಡು ನಾವು ರಾಮನಗರದಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಹೇಳ್ಬೋದಾ ಬುದ್ಧಿ ಇದನ್ನೆಲ್ಲ? ಒಂದನೇದಾಗಿ ಶಾಸಕರಾಗಿ ನೀವು ಈ ರೀತಿ ಮಾಡಲು ಹೊರಟಿರುವುದು ಉದ್ದೇಶವೇನು ಎಲ್ಲ ಹೇಳ್ಬೋದಾ? ಸಮಯ ಎಲ್ಲ ಮೇನ್ ಸರಿ ಸರ್, ಇದನ್ನ ಓದ್ಕೋತಾರೆ. ಯಾಕೆ ಅಂದರೆ ಅವ್ರನ್ನ 3-4 ಟೈಮ್ ನೋಡಿದ್ದೀವಿ ನಾವು. ಅಲ್ಲಿ ಜನಗಳು ಹೇಳವ್ರೆ ರಾಷ್ಟ್ರೀಯ ಹಬ್ಬಗಳಿಗೆ ಶಾಸಕರು ಬರೋದೇ ಇಲ್ಲ ಅಂತ, ಜಯಂತಿಗಳಿಗೆ ಶಾಸಕರು ಬರೋದೇ ಇಲ್ಲ ಅಂತ. ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಹೋಗಿ ಈ ರೀತಿ ಮಾಡಬೇಕಾದ್ರೆ ಅವರು ಒಂದು ಕೋಮಿನವ್ರನ್ನ ಒಂಥರ ಬೆಟ್ ಮಾಡಿ ತೋರಿಸೋ ಮನೋಭಾವ ಅದೇ. ಆಮೇಲೆ ಅವರು ಬಂದು ಇನ್ನೂ ಶಾಸಕರಾಗಿ 3 ವರ್ಷ ಆಗಿದೆ. CM ಆಗ್ಯವ್ರೆ ನಮ್ಮ ಜಿಲ್ಲೆಯವರು, ಮತ್ತು ಅವ್ರದ್ದೇ ಆದ ಒಂದು ಪ್ರಾದೇಶಿಕ ಪಕ್ಷ ಇದೆ. ಮತ್ತು ಅವರು ಸಂವಿಧಾನಾತ್ಮಕವಾಗಿ ಕೇಂದ್ರ ಸರ್ಕಾರದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವರು ಕೇಂದ್ರದ ಮಂತ್ರಿ ಆಗ್ಯವ್ರೆ.
ಅವ್ರಿಗೆ ಮತ್ತೆ ಜನಸಾಮಾನ್ಯರಿಗೆ, ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಏನು ತೋಳು ತೊಟ್ಟೋದು, ತೊಡೆ ತೊಟ್ಟೋದು, ಮೀಸೆ ತಿರುವುದು, ಕೂರ್ಲು ಕಿತ್ತಾಕೋದು, ಇದು ಕಾಂಗ್ರೆಸ್ ಸಂಸ್ಕೃತಿನ ಅಥವಾ ಪರ್ಸನಲ್ ಆಗಿ ಪ್ರದೀಪ್ ಈಶ್ವರ್ ಅವರ ಸಂಸ್ಕೃತಿನ ಅನ್ನೋದು ನಮಗೆ ಒಂದು ಡೌಟ್ ಬಂದಿದೆ, ಅನುಮಾನ ಬಂದಿದೆ. ಯಾಕೆ ಈ ಥರ ನಡೆದ್ಕೊಂತವ್ರೆ? ಆಮೇಲೆ ರಾಷ್ಟ್ರೀಯ ಪಕ್ಷದಲ್ಲಿ, ನಮ್ಮ ಪಕ್ಷದಲ್ಲಿ ಶಿಸ್ತು ಸಮಿತಿ ಇದಿದೆ ಎಲ್ಲ ಹೇಳ್ತಾವ್ರೆ. 5 ದಿವಸ ಆಗಿದೆ, ಕಾಂಗ್ರೆಸ್ ಪಕ್ಷದಿಂದ ಇನ್ನೂ ಯಾವುದೇ ಕ್ರಮ ತಗೊಂಡಿಲ್ಲ. ಒಂದು, ನಾವು ಈ ವಿಚಾರವಾಗಿ ರಾಜ್ಯಪಾಲರಿಗೆ ಮನವಿನ ಕೊಟ್ಟಿದ್ದೀವಿ. ಈ ವಿಚಾರವಾಗಿ ರಾಜ್ಯಪಾಲರಿಗೆ ನಿನ್ನೆ ಮನವಿ ಕೊಟ್ಟಿದ್ದೀವಿ. ಹಂಗೆ ಸ್ಪೀಕರು, ಹಂಗಾಮಿ ಸ್ಪೀಕರ್ ಇದ್ರು, ಅವ್ರಿಗೂ ಸಹ ಒಂದು ಮನವಿ ಕೊಟ್ಟಿದ್ದೀವಿ. ನಮ್ಮನ್ನ ದ್ವೇಷಿಸ್ತಾವ್ರೆ ಅನ್ನಂಗಿತ್ತು. ಮತ್ತೆ ಇವ್ರು ಮಾಡಿದ ತಪ್ಪಿನಿಂದ ಆ ಕ್ಷೇತ್ರದಲ್ಲಿ 150 ಜನ ಜನಸಾಮಾನ್ಯರು ಇವತ್ತು ಅಪರಾಧಿಗಳಾಗ್ಯವ್ರೆ. ಪೊಲೀಸ್ನವರು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸವ್ರೆ ಅಂತ ಕೇಸ್ ಹಾಕ್ಯವ್ರೆ. ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸವ್ರೆ ಅಂದ್ರೆ 517ನೇ ಜಯಂತ್ಯೋತ್ಸವಕ್ಕೆ ನಾವು ಆಹ್ವಾನಿತರಲ್ವ, ಜನಸಾಮಾನ್ಯರು ಆಹ್ವಾನಿತರಲ್ವ. ಮತ್ತೆ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಏನಕ್ಕೆ ನಮಗೆ ಆಹ್ವಾನ ಕೊಡ್ತಾರೆ? ಪಬ್ಲಿಕ್ಸ್ಗೆ, ಅಂದರೆ ಜನಸಾಮಾನ್ಯರಿಗೆ. ಮುಂದಿನ ದಿನಗಳಲ್ಲಿ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಇದೇ ಥರ ಆದಾಗ ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಏನು ವಿಚಾರನ ಕೊಡ್ತೀರ? ಅಂದರೆ ಜಯಂತಿಗಳಿಗೆ, ರಾಷ್ಟ್ರೀಯ ಹಬ್ಬಗಳಿಗೆ ಅಥವಾ ಬೇರೆ ಏನನ್ನ ಒಂದು ಸರ್ಕಾರಿ ಕಾರ್ಯಕ್ರಮಗಳಿಗೆ ಪಬ್ಲಿಕ್ಸು ಹೋಗಂಗಿಲ್ವ? ಹೋದ್ರೆ ಈ ಥರ ಎಲ್ಲ ಏನು ಒಂದು ಪ್ರಚೋದನಾಕಾರಿ ಭಾಷಣ ಮಾಡೋದು, ಪ್ರಚೋದಿಸೋದು, ಸಾಮಾನ್ಯರನ್ನ ಅವ್ರನ್ನ ಕೆರಳಿಸೋದು, ಜಾತಿ ನಿಂದನೆ ಮಾಡೋದು ಅಥವಾ ಜಾತಿ ಹಿಡಿದು ಮಾತಾಡ್ತಕ್ಕಂಥ ವ್ಯವಸ್ಥೆ ಜನಪ್ರತಿನಿಧಿಗಳಲ್ಲಿದ್ದಾಗ, ನಾವು ಜನಸಾಮಾನ್ಯರು ಆ ಕಾರ್ಯಕ್ರಮಕ್ಕೆ ಹೋದಾಗ ಪೊಲೀಸ್ ಇಲಾಖೆಯವರು ನಮ್ಮ ಮೇಲೆ ಕ್ರಮ ಏನು ಅಂದರೆ ನಮ್ಮ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸವ್ರೆ, ಹಂಗಾಗಿ ಅವ್ರ ಮೇಲೆ ನಾವು ಕೇಸ್ ಹಾಕಿದ್ದೀವಿ. ಸರ್ಕಾರಿ ಕಾರ್ಯಕ್ರಮದ ಆಯೋಜಕರ ಮೇಲೆ ಯಾಕೆ ಹಾಕಿಲ್ಲ ಕೇಸು? ಇಲ್ಲ, ಪ್ರದೀಪ್ ಈಶ್ವರ್ ಅವ್ರಿಗೆ ಎಲ್ಲ ಜಿಲ್ಲಾ ಪೊಲೀಸ್ ಇಲಾಖೆಯರು ಅವ್ರಿಗೆ ಏನೋ ಸೆಕ್ಯೂರಿಟಿಯಾಗಿ ನಿಲ್ತೀರಾ? ಜನಸಾಮಾನ್ಯರಿಗೆ ಪ್ರೊಟೆಕ್ಷನ್ ಇಲ್ವಾ? ನಮ್ಮ ಸಂವಿಧಾನದಲ್ಲಿ ಜನಸಾಮಾನ್ಯರಿಗೆ ಯಾವುದೇ ಕಾಯ್ದೆ ಕಟ್ಟಳೆಗಳಿಲ್ವಾ? ಸಮಾಜನ ಇವತ್ತು ಅಲ್ಲಾಗಿರ್ತಕ್ಕಂಥ ಘಟನೆ ನೋಡಿರೆ, ನಾವು ಜನಸಾಮಾನ್ಯರು ಬ್ರಿಟಿಷರು ಕಾಲದಲ್ಲಿ ಏನು ಚಾವಟಿಲಿ ಹೊಡೆದು ಕಳಿಸೋರಲ್ಲ, ಆ ಥರ ಇರಬೇಕಾ? ನಾವು ಉಚ್ಚಾಟನೆ ಮಾಡಬೇಕು. ಎರಡನೇದು, ಅವರ ಸದಸ್ಯತ್ವನ ರದ್ದುಗೊಳಿಸಬೇಕು. ಸಿದ್ದಾಪುರದಲ್ಲಿ ಪ್ರದೀಪ್ ಈಶ್ವರ್ ನಡೆ ಈ ಥರ ಇದೆ, ಅದ್ರ ಬಗ್ಗೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡಬೇಕು. ದಯವಿಟ್ಟು ನಮಗೆ ನಿಮ್ಮ ಹತ್ರ ಬರೋಕ್ಕೆ ನಮಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಿ, ನಾವು ದಾಖಲಾತಿನೆಲ್ಲ ತಗೊಂಬಂದು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ನಮ್ಮ ರಾಜ್ಯಪಾಲರಿಗೇನೆ ಕಂಪ್ಲೇಂಟ್ ಕೊಡಬೇಕು ಅಂತ ಮನವಿ ಮಾಡಿದ್ದೀವಿ. ನಮಗೊಂದು ಅವಕಾಶ ಕೊಡಿ, ನಿಮ್ಮನ್ನ ಮೀಟ್ ಮಾಡಿ ಅವ್ರ ವಿರುದ್ಧವಾಗಿ ನಾವು ಕಂಪ್ಲೇಂಟ್ ಕೊಡೋಕ್ಕೆ. ಅದಕ್ಕೆ ಕಾಲಾವಕಾಶ ತಗೊಂಡ್ರೆ ನಾನೇನೋ ಪ್ರೆಸಿಡೆಂಟ್ ಬರ್ತೀನಿ ಅಂತ ಹೇಳಿದ್ರಂತೆ, ಹಂಗಾಗಿ 2-3 ಡೇಸ್ ಬೇಕು ಗೌಡ್ರೆ ಅಂತ ಹೇಳಿ ನಮ್ದೆಲ್ಲ ಅಡ್ರೆಸ್ ತಗೊಂಡು ನೀಟಾಗೆಲ್ಲ ಅವ್ರದ್ದೇನದ ಕಾನೂನು ಪ್ರಕಾರ ನಮಗೆ ಅವಕಾಶ ಕೊಡ್ತೀನಿ ಅಂತ ಕೊಟ್ಟವ್ರೆ. ಮತ್ತು ಪೋಸ್ಟಲ್ ಆರ್ಡರ್ ಕವರಲ್ಲೆಲ್ಲ ಕೊಟ್ಟಿದ್ದೀವಿ. ಇದು ನಡೆದಿರೋದು. ಮತ್ತು ನಾವು ಸ್ಪೀಕರ್ಗೂ ಕೊಟ್ಟಿದ್ದೀವಿ. ಅವರು ಲೆಟ್ರ್ ತಗೊಂಡ್ರು, ಸಾಹೇಬ್ರು ಇರಲಿಲ್ಲ. ಅವ್ರು ಬಂದ ಮೇಲೆ ಇದನ್ನು ಪರಿಶೀಲಿಸಿ ಆಮೇಲೆ ನಿಮಗೆ ಲೆಟ್ರ್ ಹಾಕ್ತೀವಿ, ಬಂದು ನಿಮ್ಮ ಅಹವಾಲನ್ನ ನೇರವಾಗಿ ಕೂತ್ಕೊಂಡು
ಕೊಡಿ ಅಂತ ಒಟ್ಟಾರೆ ಪ್ರದೀಪ್ ಈಶ್ವರ್ ಅವರು ಶಾಸಕರು ಸಹ ಅನರ್ಹ ಮಾಡಬೇಕು, ಅನರ್ಹ ಮಾಡಬೇಕು, ಕೈಗೊಳ್ಳಬೇಕು, ಪಕ್ಷದಿಂದ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಬೇಕು. ಇದು ನಮ್ಮ ವಿಚಾರ.